ಅಭಿವೃದ್ಧಿಪಡಿಸಲಿಕ್ಕೆ ವ್ಯಾಪ್ತಿ ಇದರೊಳಗೆ ಸರಿಯಾಗಿ ನಿಗದಿಪಡಿಸಿಲ್ಲ. ವೇಗದ ನಾವು ಓದ್ತೀನಿ ಸರ್, ಅದು ಏನು ಮಾಡಿರಂತ. ಗದಗ ಬೆಟಗೇರಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಕೇಂದ್ರವನ್ನು ಅಭಿವೃದ್ಧಿಪಡಿಸುವುದು. ನನ್ನ ಪ್ರಶ್ನೆ ಏನಂದ್ರೆ, ಗದಗ ಮತಕ್ಷೇತ್ರಕ್ಕೆ ಇದನ್ನು ಸೀಮಿತ ಮಾಡ್ತಿರೋ, ಗದಗ ಜಿಲ್ಲೆ ಮಾಡ್ತಿರೋ, ಬರೀ ಗದಗ ಬೆಟಗೇರಿ ನಗರಕ್ಕೆ ಮಾಡ್ತಿರೋ, ಸುತ್ತಮುತ್ತಲ ಅಂದ್ರೆ ವ್ಯಾಪ್ತಿ ಎಷ್ಟಂತ? ಯಾಕಂತಂದ್ರೆ ನಾನು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಲಕ್ಷ್ಮೇಶ್ವರದ ಸೋಮೇಶ್ವರ ಟೆಂಪಲ್ ಅದ, ಬಹಳ ಪ್ರಸಿದ್ಧಿ ಆದಂತ ಟೆಂಪಲ್ ಅದು. ಇನ್ಫೋಸಿಸ್ದವ್ರು ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ರೌಂಡ್ ತಾಲೂಕಿನೊಳಗದ. ಅದಕ್ಕೆ ಈ ನಿಮ್ದು ಪ್ರಾಧಿಕಾರದ ವ್ಯಾಪ್ತಿ ಗದಗ ಬೆಟಗೇರಿ ಸೀಮಿತ ಮಾಡ್ತಿರೋ, ಗದಗ ಮತಕ್ಷೇತ್ರಕ್ಕೆ ಸೀಮಿತ ಮಾಡ್ತಿರೋ, ಗದಗ ಜಿಲ್ಲೆಗೆ ಮಾಡ್ತಿರೋ, ಅದು ವ್ಯಾಪ್ತಿ ಇಲ್ಲ. ಅದು ವ್ಯಾಪ್ತಿಯನ್ನ ನಿಗದಿಪಡಿಸಿದ್ರೆ ಒಳ್ಳೇದಂತ ನನ್ನ ಭಾವನೆ. ಸಚಿವರು ಎರಡನೇ ಮುಗೀತು ಸರ್. ಸರ್ ಸ್ವಲ್ಪ ಅವಕಾಶ ಕೊಟ್ಟಾಗ ನೀವು ಮತ್ತೆ ಅದನ್ನ ಪ್ರಶ್ನೆ ಇಲ್ಲ. ಈಗ ನನ್ನ ಎರಡನೇ ಪ್ರಶ್ನೆ ಏನದಂದ್ರೆ, ಅದೇ ಗದಗ ಬೆಟಗೇರಿ ನಗರಸಭೆಯ ವ್ಯಾಪ್ತಿ ಅವ್ರದ್ದು ಇವೆಲ್ಲ ಪ್ರಾಪರ್ಟೀಸ್ ಅವ್ರ ಹೆಸರಲ್ಲಿ ಅದಾವ. ಅವರು ಅಲ್ಲಿ ನಾಗರಿಕರಿಗೆ ನಾಗರಿಕ ಸೌಲಭ್ಯ ಕೊಡೋದು ಅವ್ರದ್ದು ಜವಾಬ್ದಾರಿ ಇರ್ತದೆ. ಹೀಗಾಗಿ ಅವ್ರ ಸಮ್ಮತಿ ತಗೊಳ್ಳಿ ಸರ್. ಗದಗ ಬೆಟಗೇರಿ ನಗರ ಸಮಿತಿ ತಗೊಂಡು ಮಾಡೋದು ಪ್ರೊಸೀಡ್ ಆಗೋದು ಒಳ್ಳೇದು. ಇದು ಸ್ವಾಗತ ಮಾಡ್ತೀನಿ, ಪ್ರಶ್ನೆನೇ ಇಲ್ಲ. ಒಳ್ಳೆ ಕೆಲಸ ಮಾಡಕತ್ತೀರಿ, ನಿಮ್ಗೆ ಸ್ವಾಗತ ಅದ. ಅವ್ರು ವಿಶ್ವಾಸ ತಗೊಂಡು ಮಾಡಿ ಅಷ್ಟೇ. ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಯಾರು ಇಲ್ಲಲ್ಲ ಮರಿತಿಬ್ಬೇಗೌಡ್ರು, ಗೆಳೆಯರಾದ ಸಂಕನೂರವರು, ಕೇಶವ ಪ್ರಸಾದ್ ಅವರು, ಒಬ್ಬರಿದ್ದಾರೆ, ತಿಪ್ಪೇಸ್ವಾಮಿ ಅವರು, ತೇಜಸ್ವಿ ಗೌಡ ಅವರು, ಮಿತ್ರರಾದ ಸಲೀಂ ಅಹಮದ್ರವರು ಸಾಕಷ್ಟು ಆಸಕ್ತಿ ತಗೊಂಡು ಈ ನಮ್ಮ ಪ್ರಾಧಿಕಾರ ರಚನೆ ಕುರಿತಾಗಿರ್ತಕ್ಕಂಥ ವಿಧೇಯಕವನ್ನು ಬೆಂಬಲಿಸಿದ್ದಾರೆ, ತಮ್ಮ ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ. ಜೊತೆಗೆ ಕೆಲವು ಅವ್ರದ್ದೇ ಆಗಿರ್ತಕ್ಕಂಥ ಆತಂಕಗಳನ್ನು ಹೇಳಿದ್ದಾರೆ. ನಾನು ಮೊದಲು ಕೇಶವ ಪ್ರಸಾದ್ ಅವರ ಅಂಶಕ್ಕೆ ಬರ್ತೀನಿ. ಯು ಆರ್ ವೆರಿ ಸ್ಪೀಡ್. ಸರ್ಕಾರದ ಕೆಲಸ ಎಷ್ಟು ಸ್ಲೋ ಆಗ್ತಾವ ಅನ್ನೋದು ನಿಮಗೆ ಇನ್ನೊಂದೆರಡು ಸಲ ವಿಧಾನ ಪರಿಷತ್ತಿಗೆ ಬಂದಾಗ ಗೊತ್ತಾಗುತ್ತೆ. ನಾವು ಎಲ್ಲ ನಿಮ್ಮ ವಯಸ್ಸಿನಾಗ ಅಲ್ಲಿ ಕೂತು ಮಾತಾಡುವಾಗ 1 ವರ್ಷದಾಗ ಆಗ್ಬೇಕಿದ್ದು 2 ವರ್ಷದಾಗ ಆಗಬೇಕು ಅಂತ ಅಂತಿದ್ವಿ. ನಮ್ಮ ಅನುಭವದ ಹಿನ್ನೆಲೆಯೊಳಗೆ ಸ್ಲೋ ಡೌನ್ ಆಗಿವೆ ಅಂತೇಳಿ ನಾನು ಒಪ್ಕೋತೀನಿ. ಆದರೆ ಉದ್ದೇಶ ನಂದು ಅಥವಾ ನನ್ನ ಆಂಬಿಷನ್ ಅವ್ರ ಮಹತ್ವಾಕಾಂಕ್ಷಿ 2 ವರ್ಷದಾಗ ಮಾಡಬೇಕು ಅಂತ ಇದ್ದಾಗ್ಯೂ 2 ವರ್ಷದಾಗ ಆಗಲಿಲ್ಲ ಅಂದರೆ ಸಂಕನೂರವ್ರು 2 ವರ್ಷ ಹೇಳಿದ್ರಿ ಆಗಲಿಲ್ಲ ಅಂತ ಅಂತಾರ. ಅದನ್ನು ಅನಿಸ್ಕೋಬಾರ್ದು ಅನ್ನೋದಕ್ಕೆ 3-4 ವರ್ಷ ಅಂತ ಹೇಳಿದ್ದೇನೆ. ನೀವೇನು ಅಪೇಕ್ಷೆ ಪಡ್ತೀರಿ ಆ ಸ್ಪೀಡ್ನೊಳಗೆ ಮಾಡೋದಕ್ಕೆ ಪ್ರಾಧಿಕಾರ ಪ್ರಯತ್ನ ಮಾಡ್ತದೆ. ಒಂದನೇದು. ಎರಡನೇದು, ಮೊನ್ನೆ ತಿಪ್ಪೇಸ್ವಾಮಿಯವರು ಹೇಳಿದಾಗೆ ಈ ವಿಷಯ ನಿಮ್ಗೆ ಪೂರ್ಣ ಗೊತ್ತಿಲ್ಲ, ಅದಕ್ಕೆ ನೀವು ಅದನ್ನ ಪ್ರಸ್ತಾಪ ಮಾಡಿದ್ರಿ. ದಿ ಸರ್ವೆ ನಂಬರ್ಸ್ that we have furnished here, these are all the lands which are in possession of the government. The government has taken possession of these lands. ಒಬ್ಬರು ಡೆಪ್ಟಿ ಕಮಿಷನರ್ ಹಿರೇಮಠ್ ಅಂತ ಇದು CS ಹಿರೇಮಠ್, ಅವರು ಭಾಳ ದೊಡ್ಡ ದಿಟ್ಟ ನಿಲುವನ್ನು ತೆಗೆದುಕೊಂಡ್ರು. ಅಂಜುಮ್ ಪರ್ವೇಜ್ ಅಂಥೇಳಿ ಅರ್ಬನ್ ಡೆವಲಪ್ಮೆಂಟ್ ಡೈರೆಕ್ಟರ್ ಇದ್ದರು, ಸೆಕ್ರೆಟರಿ ಇದ್ದರು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಅವರು ಸರ್ಕಾರದ ಆಸ್ತಿ ಉಳಿಸ್ಬೇಕು, ಸಾರ್ವಜನಿಕ ಆಸ್ತಿ ಉಳಿಸ್ಬೇಕು ಅಂಥೇಳಿ ರಾಜಕೀಯವಾಗಿ ಏನೇನೇ ಇದ್ರೂ ಸಹಿತ ಈ ಒಟ್ಟು ಆಸ್ತಿಯನ್ನು 1,000 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಆಸ್ತಿಯನ್ನು ಅವರು ತಗೊಂಡು ರಿಕವರ್ ಮಾಡಿಕೊಂಡು ಅದನ್ನು ಇವತ್ತು ಸರ್ಕಾರದ ಕಬ್ಜೆಯೊಳಗೆ ಇಟ್ಕೊಂಡಿದ್ದಾರೆ. ಆದ್ದರಿಂದ ಈ ಲ್ಯಾಂಡ್ಸ್ ಏನಿದೆ ಇವನ್ನ ತಗೊಳ್ಳೋದಕ್ಕೆ ಯಾವುದೂ ಅಡೆತಡೆಗಳು ಇಲ್ಲ,
ಹಾಗೂ ನಾವು ಸರ್ಕಾರದವರು ಹಣನೂ ಕೊಡಬೇಕಾಗಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಸಿಎಂಸಿ ಇದ್ರೆ ಟ್ರಾನ್ಸ್ಫರ್ ಆಗ್ಬೇಕಲ್ಲ, ಅಥಾರಿಟಿಗೆ ಟ್ರಾನ್ಸ್ಫರ್ ಆಗ್ಬೇಕಲ್ಲ, ಟ್ರಾನ್ಸ್ಫರ್ ಆಗ್ಬೇಕದು. They are already taken into the possession by the deputy commissioner. One. ಎರಡದು, ಮಾನ್ಯ ತೇಜಸ್ವಿ ಗೌಡರವರು ಬಹಳಷ್ಟು ವಿಚಾರ ಪ್ರಸ್ತಾಪ ಮಾಡಿದರು. ನಮ್ಮ ಫುಡ್ ಹ್ಯಾಬಿಟ್ಸ್ ಬಗ್ಗೆನೂ ಹೇಳಿದ್ರಿ. ನೀವು ಕುಬ್ಸದ್ದು ವಿಚಾರ ಪ್ರಸ್ತಾಪ ಮಾಡಿದರು. ನಮ್ಮ ಫುಡ್ ಹ್ಯಾಬಿಟ್ಸ್ ಬಗ್ಗೆನೂ ಹೇಳಿದ್ರಿ. ನೀವು ಕುಬ್ಸದ್ದು ಹೇಳಿದ್ರಿ, ಸೀರೀಸ್ ಹೇಳಿದ್ರಿ, ಅದೇನು ಪಟ್ಟಿ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ನಮ್ಮ ಗದಗ ಬೆಟಗೇರಿ ಮಿರ್ಚಿ ಸುದ್ದಿನ ತೆಗಿಲಿಲ್ಲ ನೀವು. ನಮ್ಮ ಗದಗ ಬೆಟಗೇರಿ ಮಿರ್ಚಿ ಆಗಲಿ ಪುರಿ ಆಗಲಿ ಅಂದರೆ ಇದು ಸಂಕನೂರವರು ಇದರ ಎಲ್ಲೆಲ್ಲಿ ಮಾಡ್ತೀರಿ, ವೆದರ್ ಇಟ್ ಈಸ್ ಒನ್ ಕಾನ್ಸ್ಟಿಟ್ಯೂನ್ಸಿ, ವೆದರ್ ಇಟ್ ಈಸ್ ಬಿಯಾಂಡ್ ದ ಕಾನ್ಸ್ಟಿಟ್ಯೂನ್ಸಿ, ವೆದರ್ ಇಟ್ ಈಸ್ ಆಫ್ ಎ ಡಿಸ್ಟ್ರಿಕ್ಟ್ ಅಂತ ಅನ್ನೋ ಮಾತು ಅವರಲ್ಲಿ ಬಂತು. ನಾನು ಸಂಕನೂರವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಈಗ ಹೆಂಗೆ ಡೆಲ್ಲಿಯೊಳಗೆ ಪ್ರಗತಿ ಮೈದಾನ ಇದೆ, ನಮ್ಮಲ್ಲಿ ಈಗ ಬೆಂಗಳೂರೊಳಗೆ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಸೆಂಟರ್ ಮಾಡಿದ್ದೀವಿ. ಆದರೆ ಇಲ್ಲಿ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಮಾತ್ರ ಇದೆ, ಬಿಸ್ನೆಸ್ಗೆ ಅವಕಾಶ ಇಲ್ಲ. ವೇರಾಜ್ ಇನ್ ಪ್ರಗತಿ ಮೈದಾನ ಇದೆ. ನೀವು ನಿಮ್ಮ ನೆನಪು ನಾನು ಸ್ವಲ್ಪ ಹಳೇದು ತೊಗೊಂಡು ಹೋದೆ ಅಂದರೆ, ಇಲ್ಲಿ ವೆಂಕಟೇಶ್ ಅವರು ಇದ್ದಾರೆ. ಈ ಮಣಿಪಾಲ್ ಟವರ್ಸ್ ಬಂದ್ವಲ್ಲ, ಮಣಿಪಾಲ್ ಟವರ್ಸ್ ಬಂದಾಗ ಅವತ್ತು ಬೆಂಗಳೂರು 25 ವರ್ಷದ ಹಿಂದಿದೆ. ಮಣಿಪಾಲ್ ಟವರ್ಸ್ ಬಂದಾಗ ಆ ಟವರ್ಸ್ ದೇ ವೇರ್ ದಿ ಫೋಕಸ್ ಆಫ್ ಬಿಸ್ನೆಸ್. ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಸ್ಥರು ಬರ್ತಿದ್ರು, ಆಸಕ್ತರು ಬಂತಿದ್ರು. ಅವರು ಅಲ್ಲಿ ಖರೀದಿ ಮಾತು ಅಥವಾ ಖರೀದಿ ಮಾಡೋದು. ಈಗ ಕೆಲವು ಕಡೆ ಹೋದ್ರೆ ನೀವು ಈ ಗೋಲ್ಡ್ ಆರ್ನಮೆಂಟ್ ಸೆಲ್ಲಿಂಗ್ ಇದ್ದ ಟವರ್ಸ್ ಅದಾವೆ. ಹಂಗೆ ದಿಸ್ ವಿಲ್ ಬಿ ಎ ಬಿಸ್ನೆಸ್, ಕಲ್ಚರ್ ಆ್ಯಂಡ್ ಎಕ್ಸಿಬಿಷನ್ ಸೆಂಟರ್. ನಮ್ಮ ಸಂಸ್ಕೃತಿ, ನಮ್ಮ ಜನರಿಗೆ ಮನರಂಜನೆ, ಕ್ರೀಡೆ, ಆಹಾರದ ಎಲ್ಲದರ ಜೊತೆಗೆ ಇದೊಂದು ವ್ಯವಹಾರದ ಕಮರ್ಷಿಯಲ್ ಸೆಂಟರ್ ಆಗ್ತದೆ. ಆದ್ದರಿಂದ ದಿಸ್ ವಿಲ್ ಬಿ ಫೋಕಸ್ಡ್ ಫಾರ್ ಬಿಸ್ನೆಸ್, ಕಲ್ಚರ್, ಎಕ್ಸಿಬಿಷನ್ ಆ್ಯಂಡ್ ಫಾರ್ ಎಂಟರ್ಟೈನ್ಮೆಂಟ್ ಟು. ಆದ್ದರಿಂದ ಅಧ್ಯಕ್ಷರೇ, ಯಾರಿಗೂ ಏನು ಇದು ಬೇಡ. ನಾವು ಲಕ್ಕುಂಡಿಗೆ ಇದನ್ನು ತಗೊಂಡು ವಿಸ್ತಾರ ಮಾಡ್ಕೊಂಡು ಹೋಗೋದಿಲ್ಲ. ಲಕ್ಕುಂಡಿ ಸಪ್ರೇಟ್ ಪ್ರಾಧಿಕಾರನ ಇದೆ, ಅದೊಂದು ತನ್ನದೇ ಆಗಿರ್ತಕ್ಕಂಥ ಮಹತ್ವದ ಸತ್ವಯುತವಾಗಿರ್ತಕ್ಕಂಥ ಸ್ಥಳ. ಹಂಪಿ ಜೊತೆಗೆ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಯುನೆಸ್ಕೋದ